में फुल स्टाइल। ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ನನ್ನ ಧ್ವನಿ ಚೇಂಜ್ ಆಗೈತಿ, ಯಾರು ಇನ್ನೂ ತಪ್ಪು ತಿಳ್ಕೊಬೇಡ್ರಿ. ಈ ವಿಡಿಯೋ ನಾನು ಮಾಡಿ 7 months ಮೇಲೆ ಆಯ್ತು. ಇವಾಗ ಅಪ್ಲೋಡ್ ಮಾಡಾಕತ್ತೀನಿ, ಯಾಕಂದರೆ ನಂಗೆ ಟೈಮ್ ಸಿಕ್ಕಿದ್ದ ಇವಾಗ ಎಡಿಟ್ ಮಾಡ್ಲಿಕ್ಕೆ. ಅದರ ಸಲುವಾಗಿ ನಾನು ವಿಡಿಯೋ ಎಡಿಟ್ ಮಾಡತ್ತೀನಿ. ಏನೇನು ಫಂಕ್ಷನ್ ಆಗೈತಿ, ಯಾವ ಥರ ಆಗೈತಿ, ಎಷ್ಟು ಜನ ಬಂದಿದ್ದರು, ಅಲ್ಲಿ ಏನು ಒಂದು ಫೋಟೋ ಫ್ರೇಮ್ ಟೈಪ್ ಏನು ಇಟ್ಟಿದ್ವಿ, ಅದನ್ನೆಲ್ಲ ಎದಕ್ಕೆ ಯೂಸ್ ಮಾಡೀವಿ, ಫೋಟೋಗ್ರಾಫರ್ ಯಾರಿದ್ದರು, ಡೆಕೋರೇಷನ್ ಮಾತ್ರ ಮಸ್ತ್ ಮಾಡಿ ಕೊಟ್ಟಿದ್ರು. ಫೋಟೋಗ್ರಾಫರ್ ಅಂತೂ ರಾಮು ಅಣ್ಣ ವಡಗೇರಿ ಒಳಗೆ. ನಮ್ದು ಏನೇ ಫಂಕ್ಷನ್ಸ್ ಇರಲಿ ನಾವು ಆಲ್ಮೋಸ್ಟ್ ಅತ್ತಿಗೆ ಹೇಳ್ತೀವಿ. ಸೊ ಹಾಗಾಗಿ ಡೆಕೋರೇಷನ್ ಸಮೇತಕ್ಕೂ ನೀವು ಅಬ್ಸರ್ವ್ ಮಾಡಿರಿ. ಇವ್ರದ್ದು ಫಂಕ್ಷನ್ ಇತ್ತು, ಚಂದನ ಅಂತಂದು. ಇವ್ರು ಯಾವ ಥರ ಹೇಳಿದ್ರೆ ಆ ಥರ ಇರಲಿಲ್ಲ ಅಂತ, ಬಟ್ ಅವ್ರ ಹತ್ರ ಯಾವ ಥರ ಡೆಕೋರೇಷನ್ ಫೋಟೋಸ್ ಇದ್ವು ಅದರೊಳಗೆ ಒಂದು ಬೆಸ್ಟ್ ಚೂಸ್ ಮಾಡಿ ನಾವು ಡೆಕೋರೇಷನ್ ಮಾಡಿಸಿದ್ವಿ. ಫ್ಲವರ್ಸ್ ಆಗಲಿ, ಲೈಟಿಂಗ್ಸ್ ಆಗಲಿ, ಮತ್ತು ಸ್ವೀಟ್ಸು, ಗೊಂಬಿಲಿಂದಿದ್ದು ಫ್ರೂಟ್ಸು ಎಲ್ಲನೂ ಮಸ್ತಾಗಿ ಡೆಕೋರೇಷನ್ ಮಾಡಿ ಕೊಟ್ಟಿದ್ರು ನಮ್ಗೆ. ಆ್ಯಂಡ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಮೊದಲು ಸೀರೆ ಉಟ್ಕೊಂಡದ್ದು ನಮ್ಮ ಅತ್ತೆ ಮನೆಯವ್ರು ಕೊಟ್ಟಿದ್ದು. 2ನೇ ಸೀರೆ ಉಟ್ಕೊಳ್ಳೋಕೆ ಇವಾಗ ಕೊಡತ್ತಾರಲ್ಲ, ಅದು ಅವ್ರದ್ದು ತವ್ರ ಮನೆಯವ್ರ ಕೊಟ್ಟಿರೋ ಸೀರೆನ ಇವಾಗ ನಾವು ಉಡಿಸ್ಕೊಂಬಂದು ಫ್ಲವರ್ದು ಒಂದು ಇದು ಹೇಳಿದ್ವಿ ಅವ್ರಿಗೆ ಹಾಕ್ಲಿಕ್ಕೆ. ಅದ್ರದ್ದು ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ಆಕಿನ ಗಂಡನದ್ದು ಕ್ಯಾಪ್ಚರ್ ಮಾಡೀನಿ, ನೋಡ್ಕೊಂಬರ್ರಿ ಹೆಂಗೈತಿ ಅಂತ. ಅಷ್ಟೇ ಅನ್ಬೇಕು, ಮತ್ತೇನಿಲ್ಲ. ಈಗ ಚೆನ್ನಾಗಿಲ್ಲ ಗೈಸ್. ಫೈನಲಾಗಿ ಈ ಥರ ರೆಡಿಯಾಗಿರ್ಲಿ, ಭಾಳ ಮಸ್ತ್ ಕಾಣತ್ತಿದ್ಲು. ಆ್ಯಂಡ್ ಇವ್ರಿಗೆ ವೆಲ್ಕಮ್ ಮಾಡಲಿಕ್ಕೋಸ್ಕರ ಪೆಟಲ್ಸ್ ಎಲ್ಲ ಕೈಯಾಗಿ ಹಿಡ್ಕೊಂಡು ಇವ್ರದ್ದು ವೆಲ್ಕಮ್ ಶೂಟ್ ನೋಡ್ರಿ. ಹಿಂಗೆ ಎಷ್ಟು ಜನ ಫೋಟೋಗ್ರಾಫರ್ ಇದ್ದೀವಿ ಅಂತಂದ್ರೆ, ಮೇನ್ ಫೋಟೋಗ್ರಾಫರ್ ಇದ್ರೂ ವಿಡಿಯೋಗ್ರಾಫರ್ ಬೇರೆ ಬೇರೆ ಫೋನ್ ಒಳಗೆ ವಿಡಿಯೋ ಕ್ಲಿಕ್ ಮಾಡ್ಲಿಕ್ಕತ್ತಾರ. ಅದು ಎಲ್ಲ ಆದಮೇಲೆ ನಾವು ಫೋಟೋಶೂಟ್ ಅಂತಂದು ನಮ್ಮ ಅತ್ತೆ ಮಾವ, ಅವ್ರ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಅವರು ಫೋಟೋಸ್ ತಗೊಳ್ಳಿಕತ್ತಿದ್ರು. ಮತ್ತು ನೆಕ್ಸ್ಟ್ ಮತ್ತೆ ಫೋಟೋಶೂಟ್ ಮಾಡಿದ್ವಿ. ಅವ್ರದ್ದು ವೆಲ್ಕಮ್ ಮಾಡೋದೇ ಫ್ಲವರ್ ಹಾರ್ಸೋದೇ ಹಂಗಾಗಿಬಿಟ್ಟಿತ್ತು. ಸೊ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಟೇಕ್ಸ್ ತೊಗೊಂಡು ಫೈನಲಿ ಫೋಟೋಸ್ ತೆಗ್ದ್ವಿ. ಫ್ಲವರ್ ಹಾರಿಸ್ತಾರೆ, ಫೋಟೋಸ್ ತೆಗಿತಾರೆ, ವೀಡಿಯೋಸ್ ಮಾಡ್ತಾರೆ. ಒಂದು ವಿಡಿಯೋ ಬಂದಿಲ್ಲ ಅಂದರೆ ಫೋಟೋ ಬರಲ್ಲ, ಫೋಟೋ ಬಂತಂದ್ರೆ ವಿಡಿಯೋ ಬಂದಿಲ್ಲ. ಸೊ ಅದ್ರ ಸಲುವಾಗಿ ಮತ್ತೆ ಹಾಗೆ ಮಾಡಲಿ ಆಗ್ತದೆ. ನೆಕ್ಸ್ಟ್ ನಮ್ಮ ಅತ್ತೆ ಮಾಮ, ಸೊಸಿ ಮಗ ಎಲ್ಲರೂ ಬಂದು ಅವ್ರು ಫೋಟೋಶೂಟ್ ಮಾಡ್ಕೊಂಡ್ರಿ. ಇದಾದ್ಮೇಲೆ ಸ್ವಲ್ಪ ಮಜಾ ಮಾಡ್ಲಿಕ್ಕೆ ಅಂತಂದು ನಮ್ಮ ಅಮ್ಮ ನಮ್ಮ ಅಕ್ಕಗೆ ಸ್ವಲ್ಪ ಹೂವು ಕೊಟ್ಟು ಅದೆಲ್ಲ ಮಾಡಿದರು. ಅದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇದು ಫ್ರೇಮ್ ಎದಕ್ಕೆ ಇಟ್ಟೀನಿ ಅಂತ ಹೇಳಕ್ಕೆ ಬಂದೀನಿ ಇವಾಗ. ಈ ಫ್ರೇಮು ಪಿಂಕ್ ಕಲರ್ ಇರೋದು ಗರ್ಲ್ ಬೇಬಿ, ಬ್ಲೂ ಕಲರ್ ಇರೋದು ಬಾಯ್ ಬೇಬಿ ಅಂತಂದು ಬಂದವರಿಗೆಲ್ಲ ನಿಮ್ಗೆ ಯಾವುದು ಪಪ್ಪು ಆಗಬೇಕು ಅನ್ನೋದೊಂದು ಇಂಟೆನ್ಷನ್ ಇರ್ತೈತಿ, ಅದನ್ನು ಹಚ್ಚಿರಿ ಅಂತ. ಇಕ್ಕಿ ನೋಡ್ರಿ, ಒಂದು ಹಚ್ಚೋದು ಬಿಟ್ಟು 2 ಡಾಟ್ ಇಟ್ಬಿಟ್ಟಾಳ. ಈಕಿ ಬಾಯ್ ಪಪ್ಪು ಬರೋದಿಷ್ಟ ಅಂತ. ಸೊ ಹಾಗಾಗಿ ಎಲ್ಲರದು ಇದ್ರೊಳಗೆ ಆಲ್ಮೋಸ್ಟ್ ನಮ್ಮದು ರಿಲೇಷನ್ ಒಳಗೆ ಸ್ವಲ್ಪ ಜನದ ಕ್ಯಾಪ್ಚರ್ ಮಾಡ್ಕೊಂಡಿನಿ. ನೋಡ್ರಿ ಯಾರ್ಯಾರು ಏನೇನು ಪಿಂಕ್ ಹಾಕಾರೋ ಏನು ಬ್ಲೂ ಹಾಕಾರೋ ನೀವೇ ನೋಡ್ರಿ. ಎಲ್ಲರೂ ಹಚ್ಚ್ರಿ. ಬಾ ಇಲ್ಲಿ ಬಾ ಅತಿ ಸ್ವಲ್ಪ ಸರ್ರಿ, ನಮ್ಮ ಜಯತಿ ಬರಕತ್ತ ಸ್ವಲ್ಪ ಸರಿ. ಬಾ ಅತ್ತಿ, ನಿಂಗೆ ಯಾವ್ದು ಬೇಕು? ಇದು ಹುಡುಗಿ, ಇದು ಹುಡುಗ. ನನಗೆ ಹುಡುಗ ಬೇಕು. ಹಾಂ ಹಚ್ಚು ಸರಿ. ಎಲ್ಲಿ ನಿಂಗೆ ಮನ್ಸಲ್ಲಿ ಬರ್ತದಲ್ಲ ಮ್ಯಾಲೆ ಅಂತರ್ದಾಗ ನಿಮ್ಗೆ ಕರೆಕ್ಟ್ ಮನ್ಸೊಳಗೆ ಯಾವ್ದದ ಅದೇ ಹಚ್ಚ್ರಿ. ಹೊತ್ರಿ ನೀ ಅನ್ಬಾರ್ದು, ಅವರೇ ಹಚ್ಬೇಕು. ನೀವು ಯಾವ್ದಾರು ಹಚ್ಚ್ರಿ, ನಿಮ್ಗೆ ಯಾವ್ದು ಮನ್ಸಿಗೆ ಹುಡುಗಿ ಬೇಕಂತ ಹಚ್ಚ್ರಿ. ಓ ನನ್ನ ಮುದ್ದಿನ ಹುಡುಗ. ಎಲ್ಲರೂ ಹಚ್ಚ್ರಿ, ನೀವು ಹಚ್ಚ್ರಿ. ಇದು ಹುಡುಗ, ಅದು ಹುಡುಗಿ.
ಎಲ್ಲರ ಹಚ್ಚ್ರಿ ಏ ಒತ್ತು ಒತ್ತು ಎಲ್ಲರ ಹಚ್ಚ ತುದಿಗ್ ಹಚ್ಚ ಎಲ್ಲರ ಹಚ್ಚ ಬಾ ಏ ಸಿಗು ಹುಡುಗ ಅಲ್ಲಿ ತಂಬತ್ರಿ ಅಲ್ಲಿ ಹೋಗ್ರಿ ಫಸ್ಟ್ ಯಾವ್ದು ಬೇಕು ಯವ್ವ ಬರ್ರಿ ಪಿಂಕ್ ಹುಡುಗಿ ಬ್ಲೂ ಹುಡುಗ ಬೆಳಗಿದ್ದೀನಿ ಗಂಡು ಬೆಚ್ಚಿದ ಹುಲಿ ಕೈ ಶಾಂತದ ಅದು ಹಚ್ಚಾರೆ शिवाना हाथ एक नंबर तुझे कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे ಬಾ ಚಿನ್ನದ ಅರಮನೆಯ ಚಿನ್ನ ನೀನು ಚಿನ್ನದ ಅರಮನೆಯ ಚಿನ್ನ ನೀನು ಬಂದೆ ಏನು ಇಂಥ ಗುಡಿಸಲಿಗೆ ದೀಪ ಬೆಳಗೋದಕ್ಕೆ ಗಂಧದ ಮನಸ್ಸಿನ ಗಂಧ ನೀನು ಹಿರಿಮೆ ತಂದೆ ಮಣ್ಣ ಸೊಗಡಿಗೆ ಹೆತ್ತವರಿಗೆ ಹಾಲಂತ ಮನಸ್ಸು ಕಂಡು ಪ್ರೀತಿಯ ಬೆಳಕ ಕಂಡು ಕಲ್ಲಂತ ಮನಸ್ಸು ಕರಗಿ ಹೋಯಿತಮ್ಮ ಜೀವಕ್ಕೆ ನೀನೇ ಜೀವ ನಿನ್ನೊಳಗಿನ್ನೊಂದು ಜೀವಕ್ಕೆ ಜೀವ ಇಟ್ಟು ಕಾಯುವೆ ನಮ್ಮ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಿಮಗೆ ಡೈರೆಕ್ಟಾಗಿ ವಿಡಿಯೋಸ್ ಬರ್ತಾವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು